ಆನೆಗಳ ಹಿಂಡು ಬಿಎಂಟಿಸಿ ಬಸ್ ಅನ್ನ ಅಡ್ಡಗಟ್ಟಿರುವಂತಹ ಘಟನೆಯೊಂದು ನಡೆದಿದೆ. ಬಸ್ನೊಳಗಿದ್ದಂತಹ ಪ್ರಯಾಣಿಕರು ಆನೆ ಹಿಂಡನ್ನ ಕಂಡು ಗಾಬರಿಯಾಗಿದ್ದಾರೆ. ನಮಗೆ ಲಿಫ್ಟ್ ಕೊಡಿ. ಬಿಎಂಟಿಸಿ ಬಸ್ ಅನ್ನ ಅಡ್ಡಗಟ್ಟಿದ ಕಾಡಾನೆಗಳ ಹಿಂಡು ಕಗ್ಗಲಿಪುರ ಸಮೀಪದ ಗುಲಹಟ್ಟಿ ಕಾವಲ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ಆನೆಗಳ ಹಿಂಡನ್ನ ಕಂಡು ಪ್ರಯಾಣಿಕರು ಗಾಬರಿಯಾಗ್ಬಿಟ್ಟಿದ್ದಾರೆ. ನಿನ್ನೆ ಬೆಳಗ್ಗೆ 8 ಗಂಟೆಯ ಸುಮಾರಿಗೆ ಬಸ್ಗೆ ಗಜಪಡೆ ಅಡ್ಡ ಬಂದಿರುವಂಥದ್ದು. ಕೆಆರ್ ಮಾರ್ಕೆಟು ಗುಳಹಟ್ಟಿ ಕಾವಲ್ ಮಾರ್ಗದ ಮುಂದೆ ಈ ಗಜಪಡೆ ಎಂಟ್ರಿ ಆಗಿದೆ. ಬನ್ನೇರುಘಟ್ಟ ಕಾಡಿಗೆ ಆನೆ ಹಿಂಡನ್ನ ಅರಣ್ಯ ಸಿಬ್ಬಂದಿಗಳು ಓಡಿಸಿದಂತಹ ಪ್ರಸಂಗ ನಡೆದಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬಿಎಂಟಿಸಿ ಬಸ್ಸು, ಅದರ ಪಕ್ಕದಲ್ಲಿ ಬೊಲಾರೋ ಕಾರ್ ಇದೆ. ಏಕಾಏಕಿಯಾಗಿ ಆನೆಗಳ ಹಿಂಡು ಅಡ್ಡ ಬಂದಿರುವಂಥದ್ದು. ತಳ್ಳು ಬಸ್ ತಳ್ಳು ಕೆಟ್ಟಾಗದೆ ಬಸ್ ಕೆಟ್ಟಾಗ ತಳ್ಳು ಹಾ ತಳ್ಳು ರೈಟ್ ಬಸ್ ಹೋಗೋನು ವಾಪಸ್ ಈಗ ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಆನೆಯೊಂದು ಬಿಎಂಟಿಸಿ ಬಸ್ ಅನ್ನ ಅಡ್ಡ ಹಾಕಿರುವಂತಹ ಘಟನೆ. ಒಳಗಿದ್ದಂತಹ ಪ್ರಯಾಣಿಕರು ಹತ್ತಿರದಿಂದ ಆನೆ ನೋಡಿ ಸಹಜವಾಗಿಯೇ ಶಾಕಿಗೊಳಗಾಗಿರ್ತಾರೆ. ಮತ್ತೊಂದು ಕಡೆ ಆನೆ ಹಿಂಡು ಹೇಗಿದೆ ಅನ್ನೋದನ್ನು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ. ಬನ್ನೇರುಘಟ್ಟ ಕಾಡಿಗೆ ಈ ಆನೆ ಹಿಂಡನ್ನು ಓಡಿಸುವಂತಹ ಪ್ರಕ್ರಿಯೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕಡೆಯಿಂದ ಆಗಿರುವಂಥದ್ದು. ಬಸ್ ತಳ್ಳು ಕೆಟ್ಟಾಗದೆ ಬಸ್ ಕೆಟ್ಟಾಗ ತಳ್ಳು ಹಾ ತಳ್ಳು ರೈಟ್ ಬಸ್ ಹೋಗೋನು ಆಗೊಂಡಿದ್ದು ಮ್ಯಾಲ್ಕೋತಿರು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ನಿನ್ನೆ ಆನೆಯೊಂದು ಬಿಎಂಟಿಸಿ ಬಸ್ ಅನ್ನ ಅಡ್ಡ ಹಾಕಿರುವಂತಹ ಪ್ರಸಂಗ ನಡೆದಿದೆ. ಏನಾಯ್ತು ಆ ಸಂದರ್ಭದಲ್ಲಿ ಅಂತ? ನಿನ್ನೆ ಕೆಆರ್ ಮಾರ್ಕೆಟ್ ಇಂದ ಗುಳ್ಳಹಟ್ಟಿ ಕಾವಲು ಬಸ್ ಆ ಭಾಗಕ್ಕೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಆನೆಗಳ ಹಿಂಡು ಆ ಬಿಎಂಟಿಸಿ ಬಸ್ಗೆ ಅಡ್ಡ ಬಂದಿದೆ. ಅದನ್ನ ನೋಡಿದಂತಹ ಚಾಲಕ ಇಮಿಡಿಯೇಟ್ ಆಗಿ ಅಲ್ಲೇ ನಿಲ್ಸಿದ್ದಾರೆ. ಬಸ್ ನಲ್ಲಿದ್ದಂತಹ ಪ್ರಯಾಣಿಕರು ಆತಂಕಕ್ಕೆ ಒಳಗಾಗಿದ್ರು, ಕಿರುಚಾಟವನ್ನ ಕೂಡ ಮಾಡಿದ್ರು. ಆ ನಂತರ ತನ್ನ ಪಾಡಿಗೆ ತಾವು ಅಂದ್ರೆ ಸೈಡ್ಗೆ ಯಾರಿಗೂ ಏನೂ ಸಮಸ್ಯೆ ಮಾಡದೆ ಹಾಗೆ ಕಾಡಿನೊಳಗೆ ಹೋಗ್ತಾ ಇತ್ತು. ಇನ್ನು ಒಂದಿಷ್ಟು ಆನೆಗಳ ಹಿಂದೆ ಅಲ್ಲೇ ಮಧ್ಯ ರಸ್ತೆಯಲ್ಲೇ ನಿಂತ್ಕೊಂಡಿತ್ತು. ಅದನ್ನ ನೋಡಿದಂತಹ ಸ್ಥಳೀಯರು ಮತ್ತೆ ಸ್ಥಳೀಯ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು. ಆ ಬಳಿಕ ಅರಣ್ಯ ಅಧಿಕಾರಿಗಳು ಬಂದು ಆ ಆನೆಗಳ ಹಿಂಡನ್ನ ಬನ್ನೇರುಘಟ್ಟ ಅರಣ್ಯಕ್ಕೆ ಅಟ್ಟುವಂತದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಅದರ ಜೊತೆಗೆ ಇದೇ ಮೊದಲ ಬಾರಿಗೆ ಈ ರೀತಿ ಗ್ರಾಮದೊಳಗೆ ಬಂದಿರೋದು. ಸೊ ಹಾಗಾಗಿ ಆ ಗ್ರಾಮದ ಜನರಿಗೆ ಒಂದ್ ರೀತಿಯಲ್ಲಿ ಆಶ್ಚರ್ಯ ಜೊತೆಗೆ ಆತಂಕ ಕೂಡ ಇತ್ತು. ಈಗ ಸದ್ಯ ನಿನ್ನೆ ಆಗಿರುವಂತಹ ಘಟನೆ ಇದು. ಸದ್ಯ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಇದೇ ಮೊದಲ ಬಾರಿಗೆ ಆಗಿರೋದು. ಸೊ ಅರಣ್ಯ ಅಧಿಕಾರಿಗಳ ಗಸ್ತನ್ನ ಹೆಚ್ಚಿಸಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಮನವಿ ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ. ಪ್ರೇಮ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ವಾಪಸ್ ಈಗ ತಳ್ಳು ಬಸ್ ತಳ್ಳು ಆಗೊಂಡಿದ್ದು ಮ್ಯಾಲ್ಕೋತಿರು ಮ್ಯಾಲ್ಕೋಯ್ತದೆ